ವಿನ್ಸರ್ ಅಲ್ಲಿರೋದು ಒಂಚೂರು ನಮ್ಮ ಸ್ಟೋರಿ ಸೆಂಟರ್ ಕನೆಕ್ಟಿಗೆಡಲ್ಲೊಂದು ಹೆಸರು ಸೌತ್ ವಿನ್ಸರ್ ಅಲ್ಲಿರೋದು ಒಂಚೂರು ನಮ್ಮ ಸ್ಟೋರಿ ಸೆಂಟರ್ ಈ ಮನೆಯೊಡತಿ ಆಶಮ್ಮ ಅವಳ ಪದೆಯು ಕವಿಯಮ್ಮ ರೀ ಕಪ್ಪಿ ಅಲ್ಲ ರೀ ಫೇಸ್ಬುಕ್ ಕವಿ ಅವರು ಸಂಸಾರದ ಕಥೆಯನ್ನು ನೋಡುವಿರಂತೆ ಬರಮ್ಮ ಲೇಟ್ ಆಗುತ್ತೆ ಆಫೀಸ್ ಕಾಲಿಗೆ ಲೇಟ್ ಆಗುತ್ತೆ ಇವತ್ತು ಜೊತೆಗೆ ಕನ್ನಡದಲ್ಲೇ ಇರುತ್ತೆ ಟೆಲಿಕಾನ್ಫರೆನ್ಸ್ ಸರ್ವಿಸ್ ನೋಡೋಣ ಬರ್ರಿ ಹಾಯ್ ಗಾಯ್ಸ್ ಐ ಹ್ಯಾವ್ ಜಾಯಿನ್ ದಿ ಕಾಲ್ ಬಟ್ ಫಾರ್ ಎ ಮಿನಿಟ್ ಐ ವಿಲ್ ಬಿ ಆನ್ ಗೋಯಿಂಗ್ ಓಕೆ ಥ್ಯಾಂಕ್ ಯು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ₹1,000 ಹೋದರೆ ಅವಳು ಶಾಪಿಂಗ್ ಅಂದರೆ ಆದೆ ನಾ ಬಡಪಾಯಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಕೊಡುವಳು ನನಗೆ ಕಾಟ ಹೆಂಡತಿ ಹೊರಗಡೆ ಹೋದರೂ ಕೂಡ ಕಪ್ಪದು ಪೀಕಲಾಟ ಹೆಂಡತಿ ಒಬ್ಬಳಿದ್ದೆ ಇಷ್ಟು ಪ್ರಾಬ್ಲಮ್ ಆಗ್ಯದ ನನಗೆ ಇನ್ನು ಇಬ್ರು ಮೂವರು ಇರ್ತಾರಲ್ಲ ಇರ್ತಾರೆ ಅವ್ರ ಪ್ರಾಬ್ಲಮ್ ಏನಂತಿದೆ ಅಲ್ಲ ನಮ್ದೇನು ವರ್ಕ್ ಫ್ರಮ್ ಹೋಮು ಅಥವಾ ವರ್ಕಿಂಗ್ ಫಾರ್ ಹೋಮು ಅಂತ ಗೊತ್ತಾಗ್ತಾ ಇಲ್ಲಲ್ಲ ಈ ಕಡೆ ಆಫೀಸ್ ಕೆಲಸ ಕಾನ್ಫರೆನ್ಸ್ ಅಟೆಂಡ್ ಮಾಡಬೇಕು ಈ ಕಡೆ ಮನೆ ಕೆಲಸ ಪಾತ್ರೆ ತೊಳಿಬೇಕು ಲಾಂಡ್ರಿ ಮಾಡಬೇಕು ಜೊತೆಗೆ ಹಾಳಾದ ಈ ಆಫೀಸ್ ಲ್ಯಾಪ್ಟಾಪ್ ಬೇಕು 2 ನಿಮಿಷ ಐಡ್ಲ್ ಆದ್ರೆ ಸಾಕ್ರಿ ಲಾಕ್ ಆಗ್ಬಿಡ್ತದೆ ಏನು ಮಾಡೋದು ಏನಂದ್ರಿ ಪ್ರೆಷರ್ ಕುಕ್ಕರ್ ವಿಷಲ್ನ ಲ್ಯಾಪ್ಟಾಪ್ ಮೇಲೆ ಇಟ್ಟರೆ ಲಾಕ್ ಆಗಲ್ವಾ ಓ ಏನು ಎಂಟರ್ ಬಟನ್ ಮೇಲೆ ಇಡ್ಬೇಕಾ ಥ್ಯಾಂಕ್ಸ್ ರಪ್ಪ ಥ್ಯಾಂಕ್ಸ್ ಅದಕ್ಕೆ ಹೇಳೋದು ಇಂಥ ಪ್ರೋಗ್ರಾಮಿಗೆ ಬರಬೇಕು 4 ಜನರ ಹತ್ರ ಮಾತಾಡಬೇಕು ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಸ್ವಾಮಿ ಮಾತಾಡೋದು ಆಮೇಲೆ ಪ್ರೋಗ್ರಾಮ್ ಆದ್ಮೇಲೆ ಪ್ರೆಷರ್ ಕುಕ್ಕರ್ ವಿಷಲ್ ಎಲ್ಲಿಟ್ಲಪ್ಪ ತಡ್ರಿ ಒಂದು ಫೋನ್ ಅನ್ನ ಮಾಡ್ತೀನಿ ಹಲೋ ಆಫೀಸ್ ಕೆಲಸ ಅಲ್ಲ ಆಫೀಸ್ ಫೋನು ಹೋಟೆಲ್ ಇಟ್ಟು ಮಾತಾಡ್ತಾ ಇದ್ದೀನಿ ಶಾಪಿಂಗ್ ಇನ್ನು ಮುಗಿದಿಲ್ಲ ಜೊತೆಗೆ ಪ್ರೆಷರ್ ಕುಕ್ಕರ್ ವಿಷಲ್ ಎಲ್ಲಿಟ್ಟಿದೀಯಾ ಅದ ಲ್ಯಾಪ್ಟಾಪ್ ಎಂಟರ್ ಬಟನ್ ಮೇಲೆ ಇಟ್ರೆ ಆಫೀಸ್ ಲ್ಯಾಪ್ಟಾಪ್ ಲಾಕ್ ಆಗದಂತೆ ಕಡೆ ಲ್ಯಾಪ್ಟಾಪ್ ಲಾಕ್ ಆಗ್ಬಿಟ್ರೆ ಆನ್ಲೈನ್ ಇಲ್ಲ ಅಂತ ಆಫೀಸ್ನವ್ರು ಕೊಡ್ಕೋತಾರೆ ಅದಕ್ಕೆ ನೋಡ್ರಿ ಆಮೇಲೆ ಸ್ಪಾಂಡೆಡ್ ಗ್ರೀನ್ ಜ್ಯುವೆಲರ್ಸ್ ಹೋಗಿದ್ದೇರಿ ಅದೊಂದು ಒಳ್ಳೆ ನೆಕ್ಲೆಸ್ ಸೆಟ್ ತಗೊಂಡೇರಿ $5,000 ಬಿತ್ತು ಅದ್ರ ಜೊತೆಗೆ ಒಂದು ಟೈ ಫ್ರೀ ರೀ ಟೈ ಫ್ರೀಯಾ ಯಾಕಪ್ಪ ಇನ್ಯಾಕೆ ನಿಮಗೆ ಹಾಕೊಳಕ್ಕೆ ಸ್ವಾಮಿ ಹೇಳ್ತೇನೆ ಇದೆ ಅನ್ಸುತ್ತೆ ಉದ್ದ ಕಡಿಮೆ ಆಗುತ್ತೆ ಅನ್ಸುತ್ತೆ ಹಾಗೇನೆ ಇನ್ನೊಂದು ನೆಕ್ಲೆಸ್ ಜೊತೆಗೆ ಫ್ರೀ ಟೈಮ್ ಸಿಗ್ತಿತ್ತು ನೋಡಕ್ಕೆ ಸುಮ್ಮನಿರಿ ಆಸೆ ಹುಟ್ಟಿಸ್ಬೇಡಿ ನೆಕ್ಸ್ಟ್ ಮಂತ್ ನೋಡೋಣ ಟ್ರೈ ಮಾಡ್ತಾ ಇದೀನಿ ಡಿಸ್ಟರ್ಬ್ ಮಾಡಬೇಡಿ ಬಂದ್ಬಿಟ್ಟೆ ಡ್ರೈವ್ ಮಾಡ್ತಾ ಇದೀಯಾ ಅಯ್ಯೋ ಹುಷಾರಾಗೆ ದಾರಿ ನೋಡ್ಕೊಂಡು ಡ್ರೈವ್ ಮಾಡಿ ಕಾರ್ ತುಂಬಾ ಕನ್ನಡಿ ಇರುತ್ತೆ ಈ ತರ ನೆಕ್ಲೆಸ್ ತಗೊಂಡಿದೀಯಾ ಅಲ್ಲೇ ಡ್ರೈವ್ ಮಾಡಬೇಡ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಗೊತ್ತು ಇಟ್ರಿ ಫೋನ್ ಡಿಸ್ಟರ್ಬ್ ಮಾಡಬೇಡಿ ಇದು ನನ್ನ ಕೈ ಕೊಡಿಸ್ತಾ ಇದ್ದಾರಪ್ಪ ಏನು ಮಾಡೋದು ಅಯ್ಯೋ ಆಫೀಸ್ ಕಾಲ್ ಗೈಸ್ ಸಾರಿ ಐ ವಾಸ್ ಆನ್ ಮ್ಯೂಟ್ ಕುಡ್ ಯು ಪ್ಲೀಸ್ ರಿಪೀಟ್ ವಾಟ್ ಯು ಜಸ್ಟ್ ಸೆಡ್ Mr. Gutty, you kept us on hold, and the whole message was something funny like this. Neevu Nakatara Kuruva, Chandragararu, Keravaru, old money into that. We don't know what that means, but we expect delivery tomorrow, okay? ಓಕೆ ಕೆಲಸನ ಶುರು ಮಾಡಿದ್ರು ನಾನು ಡೆಲಿವರಿ ಆಯ್ತು ಇವನು ಮಾತಾಡುತ್ತಿರೋ ಅನ್ನೋದಕ್ಕೆ ನೇತಾಡಕಾಲ ಮನುಷ್ಯನಲ್ಲಪ್ಪ ಅಯ್ಯೋ ಏನು ಮನೇನು ನಮ್ದು ನಮ್ಮ ಮನೆ ಹೆಸರು ಶಾಂತಿ ಇಲ್ಲ ಅಲ್ಲ ಕಣ್ರಿ ಶಾಂತಿ ಇಲ್ಲ ಅದೇ ಹೋಮ್ ಆಫ್ ಪೀಸು
ಈಗ ರೀ ಯಾರಿಗೆ ಪಿಶಾಚಿತ್ತು? ಏನೇ ಮಮ್ಮನ ಹತ್ರ ಮಾತಾಡ್ತಿದ್ರೇನು? ಅಯ್ಯೋ ಇನ್ನು ಪಾತ್ರೆ ತೊಳಿಬೇಡ್ರಿ. ನಿಮ್ಗೆ ಏನಾದ್ರು ಒಂದು ಕೆಲಸ ಹೇಳೋಕೆ ಮುಗಿಯೋದೇ ಇಲ್ಲ. ನಾನಾದ್ರೂ ಆ ಫೇಸ್ಬುಕ್ ಬೇರೆ ಓಪನ್ ಮಾಡಿ ಇಟ್ಕೊಂಡು ಅವನ ಚುಟುಕ ಅಂತ ಟೈಮ್ ಬೇರೆ ವೇಸ್ಟ್ ಮಾಡ್ತೀರಾ. ಬಂದೆ ಬಿಟ್ಟ್ಯಾ? ನೀನು ಬಂದದ್ದು ನನಗೆ ಒಂದು ದೊಡ್ಡ ಆನೆ ಬಂದಂಗ. ನೀನು ಬಂದದ್ದು ನನಗೆ ಒಂದು ಆನೆ ಬಲ ಬಂದಂಗ ಆಯ್ತಂತೆ. ಈ ಬಾಕಿ ಮುಚ್ಚಳ ಭಾರಿ ಗಟ್ಟೈತಿ, ಒಂದು ಸ್ವಲ್ಪ ಕೊಡಲ್ಲ. ಅಲ್ಲೇ ನನಗೆ ಮನೆ ಕೆಲಸಕ್ಕೆ ಹಚ್ಚಿ ನೀನು ಶಾಪಿಂಗ್ ಅಂತ ಹೋಗ್ತೀಯ, ಜೊತೆಗೆ ಈ ಹುಡುಗಿನ ಬೇರೆ ಕರ್ಕೊಂಡು ಹೋಗ್ತೀವಿ. ಈಗಿಂದಲೇ ಟ್ರೈನಿಂಗ್ ಕೊಡ್ತಾ ಇದೆಯಾ. ನಾಳೆ ನಮ್ಗೆ ಅಳಿಯ ಅಂತ ಆಗಿ ಬರೋ ಪ್ರಾಣಿ ದೇವ್ರಿಗೆ ಪ್ರೀತಿ. ನಂದು ವರ್ಕ್ ಫ್ರಮ್ ಹೋಮ್ ಅಂದ್ರೆ ಆಫೀಸ್ ಕೆಲಸ ಬಹಳ ಇರುತ್ತೆ ಕಡೆ. ಕೂತ್ಕೊಳ್ರಿ, ನಿಮ್ದು ವರ್ಕ್ ಫ್ರಮ್ ಹೋಮ್. ನಿಮ್ಮ ಫ್ರೆಂಡ್ ವಿವೇಕ್ ಕಡಿಮೆ ಇದಾರಲ್ಲ, ಅವರು ವರ್ಕ್ ಫ್ರಮ್ ಹೋಮೇ. ಅವರು ಕಿಚನ್ ಟ್ಯಾಪ್ ನ ಫುಲ್ ಗ್ರಾನೈಟ್ ಚೇಂಜ್ ಮಾಡಿದಾರೆ. ಅದು ಓಕೆ, ಅದು ಓಕೆ. ಅವರು ವರ್ಕ್ ಫ್ರಮ್ ಹೋಮೇ. ಅವರು ಬೇಸ್ಮೆಂಟ್ ಫಿನಿಶ್ ಮಾಡಿದಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ. ನಿಮಗೆ ಏನಾದ್ರು ಒಂದು ಸಣ್ಣ ಮನೆ ಕೆಲಸ ತಿಳಿದ್ರೇನೆ ಮುಗಿಯಲ್ಲ. ನಾನು ನಿಮ್ ಧರ್ಮ ಪತ್ನಿ, ಎಷ್ಟು ದಿನ ಧರ್ಮದ ಕೆಲಸ ಮಾಡಿಲ್ವಾ? ಮಾಡಿ ಈಗ ಅಲ್ಲ ಈ ಸಣ್ಣ ಡಬ್ಬಿ ಮುಚ್ಚಳನೆ ತೆಗಿಯಕ್ ಬರಲ್ಲ ಅಂತ ತಗೊಳ್ಳಿ. ಇನ್ನೇನ್ ಬೇಕು ಫಿನಿಶ್ ಮಾಡ್ತೀರಾ ಏನ? ಅವನು ಪಕ್ಕದ ಮನೆ ಯಾರೇ ಇದ್ದಾನಲ್ಲ, ಅವನು ವರ್ಕಿಂಗ್ ಫ್ರಮ್ ಹೋಮ್ ಅಲ್ಲ ಕಡೆ. ಅವನು ಫೆಡರಲ್ ಗವರ್ಮೆಂಟ್ ಎಂಪ್ಲಾಯಿ. ಮೊನ್ನೆ ನ್ಯೂಸ್ ನೋಡಿಲ್ವಾ? ಫಾರ್ ಥೌಸಂಡ್ಸ್ ಆಫ್ ಫೆಡರಲ್ ಎಂಪ್ಲಾಯೀಸ್ ಫಾರ್ ಸೋ ಮೆನಿ ರೀಸನ್ಸ್ ಆಲ್ ಪೇಡ್ ಎಕ್ಸ್ಟೆಂಡೆಡ್ ಲೀವ್ ಅಂತೆ, ಟ್ಯಾಕ್ಸ್ ಪೇಯರ್ಸ್ ಮನಿ. ನಾನು ಅವನಿಗೆ ಇದ್ದಿದ್ರೆ ಬೇಸ್ಮೆಂಟ್ ಏನು ಇಡೀ ಮನೆ ಕಟ್ಟಿಬಿಡ್ತಿದ್ದೆ. ರೀ ಅದೆಲ್ಲ ಯಾರಿಗೆ ಗೊತ್ತಾಗುತ್ತೆ? ಬೇಸ್ಮೆಂಟ್ ಅಂತ ಫಿನಿಶ್ ಮಾಡಿದಾರ. ಇದೇನ್ರಿ ನಿಮ್ಮ ಅವತಾರ? ಮೇಲ್ ಸೂಟು, ಕೆಳಗಡೆ ಹಾಫ್ ಪ್ಯಾಂಟು. ಅದ ಬೆಳಿಗ್ಗೆ ಕಸ್ಟಮರ್ ಜೊತೆಗೆ ವೆಬ್ ಕಾನ್ಫರೆನ್ಸ್ ಇತ್ತು. ಅದಕ್ಕೆ ಬೆಳಿಗ್ಗೆ ಹಲ್ಲುಚ್ಚಿ ಶೇವ್ ಮಾಡಿ ತಲೆ ಬಾಚ್ಕೊಂಡು ಸೂಟ್ ಹಾಕಿದ್ವಿ. ನನ್ನ ಕರ್ಮ. ಮತ್ತೆ ಕೆಳಗೆ ಕೆಳಗೆ ಯಾರು ನೋಡ್ತಾರೆ? ವೆಬ್ ಕ್ಯಾಮ್ನ ಬರೀ ಇಲ್ಲೇವರೆಗೆ ಇಟ್ಕೊಂಡಿದ್ದೆ ಕಡೆ. ನಿಮ್ಮನ್ನು ನೋಡಿದ್ರೆ ಒಳ್ಳೆ ನಾಯಿ ಬಳಿಯ ಕೋಲ್ತಾರೆ ಕಾಣ್ತಿದ್ದೀರಿ. ನಿಮ್ದು ಲಾಸ್ಟ್ ನೇಮ್ ಇದೆಯಲ್ಲ ಗಡ್ಡಿ ಅಂತ, ಎಲ್ಲ ಕನ್ಫ್ಯೂಸ್ ಆಗ್ತಾರೆ. ಯಶವಂತ್ ಗಡ್ಡಿನೋ ಯಶವಂತ್ ಗಡ್ಡಿನೋ ಅಂತ. ಯಾಕೆ ಮರ್ತೋಯ್ತೇನೆ? ಮದುವೆ ಆಗಿ ವಸ್ತ್ರಾಗ ನಾನು ಅಮೇರಿಕದ ಉಳ್ಳಾಗಡ್ಡಿ ತರ ಗುಂಡ್ಗಿದ್ದೆ, ನೀನು ಒಳ್ಳೆ ಸಣ್ಣ ಗಡ್ಡಿ ತರ ಇದೆ. ಈಗ ನೋಡಿ ಎಲ್ಲ ಉಲ್ಟಾ ಪಲ್ಟ. ಅದಕ್ಕೆ ಅನ್ನೋದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸು ಅಂತ. ಒಂದ್ ಕಡೆ ಕಡಿಮೆ ಆದ್ರೆ ಇನ್ನೊಂದ್ ಕಡೆ ಈ ಗಂಡಸರು ಎಲ್ಲ ಸೈನ್ಸ್ ಲಾಗನ್ನ ಮನೆಗೆ ಹೆಂಡತಿ ಮುಂದೆನೆ ಅಪ್ಲೈ ಮಾಡೋದು. ಅಲ್ಲ ನೀವು ಸಣ್ಣದ ಕಡ್ಡಿ ತರ ಇದ್ರಿ, ಏನ್ ಕಡಿಮೆ ಇದ್ದೀರಾ? ಊದಿನ ಕಡ್ಡಿ ತರ ಊರಿಗೆ ಬೆಂಕಿ ಹಚ್ಚೋ ತರ ಇದ್ದೀರಾ. ಬಂತು ಬಂತು ಒಂದು ಲೈಟ್ ಬಂತು, 5 ಲೈಟ್ ಆದ್ರು. ಯಾವ್ದ್ರಿ ಅದು? ಅದ ಮೊನ್ನೆ ಫೇಸ್ಬುಕ್ಕಿಗೆ ಒಂದು ಕವನ ಬರೆದು ಹಾಕಿದ್ದಲ್ಲ, ಅದು ಯಾರೋ ಲೈಕ್ ಮಾಡಿದಾರೆ ಕಡೆ. ಅಲ್ರಿ 5 ಲೈಟ್ಗೆ ಒಳ್ಳೆ ಪ್ರಪಂಚ ಗೆದ್ದಿರೋ ತರ ಆಗ್ತಿರಲ್ರಿ. ಆ ನೀರ್ ಕಪೂರ್ ನೋಡಿ, ಅವ್ರು ಏನಾದ್ರು ಒಂದು ಫೇಸ್ಬುಕ್ಕಿಗೆ ಹಾಕಿದ್ರೆ ಸಾಕು, 1000 ಸಾವಿರ ಲೈಕ್ಸ್. ಒಂದೊಂದ್ಸಲ ಅವ್ರು ಇನ್ನೂ ಫೇಸ್ಬುಕ್ಕಿಗೆ ಹಾಕಕ್ಕಿಂತ ಮುಂಚೆನೆ ನಿಮ್ಗೆ ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಫ್ರೆಂಡ್ಸ್? 3,3,000. ನಂಬರ್ ನೋಡಿ ಹೆಂಗೆ ಹೇಳ್ತಾರೆ. ಅಲ್ಲ ಅದ್ರಲ್ಲಿ 1% ಜನನಾದ್ರೂ ನೀವು ಕಣ್ಣಾರೆ ಕಂಡಿದ್ದೀರಿ? ಯಾರು ಕಣ್ಣೊಡ್ದವರು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದಾರೆ ಅನ್ನಬೇಕಲ್ಲ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬಿಡ್ತೀರಾ. ಯಾಕೆ ಎಲ್ರಿಗೂ ಕಳಿಸ್ತೀರಾ ಅಂತ ಕೇಳಿದ್ರೆ ಅವರೇ ಕಳಿಸಿರ್ತಾನೆ ಅಂತ ಹೇಳ್ತೀರಾ. ಕವಿ ಅಂತೆ, ಕವಿ ಕವನ ಬರೀತಾರ.
ಅಲ್ಲೇ ಕಡೆ ಇರೋದು ಸೀಕ್ರೆಟ್. ಆ ಗಬ್ಬೂರ್ ಇದ್ದಾರಲ್ಲ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಒಂದು ಪ್ರೋಗ್ರಾಮ್ ಬರ್ತಾರೆ. ಅವ್ರು ಯಾರಾದ್ರೂ 1 ಲೈಕ್ ಮಾಡಿಬಿಟ್ರೆ ಅದನ್ನು 100 ಲೈಕ್ ಆಗಿ ಕನ್ವರ್ಟ್ ಆಗ್ಬಿಡುತ್ತಾರೆ. ನಾನು ಆಗಲ್ಲ ಕಣೆ, ನಮ್ದು ಕವಿವಾಣಿ ಅಂದ್ರೆ ಏನಂತ ಕಣಿಯ ಕಾಮಧೇನು ಹಸು ಇದ್ದಂಗೆ ತಿಳ್ತ. ಕಾಮಧೇನು ನಿಮ್ಮ ಕಾಮಧೇನು ಹಾಲಂತೂ ಕೊಡ್ಲಿಲ್ಲ, ಗೊಬ್ಬರ ಮಾತ್ರ ಹಾಲು ಗೊಬ್ಬರ ಏನು ಕೊಡುತ್ತಲ್ಲ. ಕೇಳಿಲ್ವ ಪದ್ಯ? ಇಟ್ಟಾರೆ ಸಗಣಿ ಅದೇ, ತಟ್ಟಿದ್ದಾರೆ ಕುರುಳ ಅದೇ, ನೀನ್ ಯಾರಿಗಾದೆಯೋ ಎಲೆ ಮಾನವ ಅಂತ. ಅಲ್ಲ, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅಂಬ ಜನ ನೀವು. ಸರಿ, ಅದು 5 ಲೈಕ್ ಬರೋ ತರ ಯಾವ ಕಾಲ ಬಂದಿದ್ರಿ ಹಂಗೆ ಹೇಳು. ಹಸು ಹಾರುತ್ತಿದೆ ನೋಡಿದೀರಾ, ಹಸು ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅಂತ ಎಷ್ಟು ಸುಮಧುರವಾಗಿದೆ. ನೀವು ನೋಡಿದ್ರೆ ಒಳ್ಳೆ ಹಸು ಹಾರುತ್ತಿದೆ ಬರ್ತೀರಲ್ಲಿ. ಹಸು ಎಲ್ಲ ಹಾರುತ್ತೇನ್ರಿ? ಒಳ್ಳೆ 9 ತಿಂಗಳಿಗೆ ಹುಟ್ಟಾದ ತರ ಮಾತಾಡ್ಬೇಡ, ಸ್ವಲ್ಪ ಕೇಳು. ಎಲ್ಲ 9 ತಿಂಗಳಿಗೆ ಕೊಟ್ಟರು. ಎಷ್ಟು ಸಣ್ಣ ವಿಷಯ ಗೊತ್ತಿಲ್ಲ. ಕವಿತೆ ಬರೀತೀರ? ಕವಿತೆ ಏನೋ ಬಾಯ್ ತಪ್ಪಂದೆ, ಕವಿತೆ ಪೂರ್ತಿ ಕೇಳಮ್ಮ. ಏನ್ ಹೇಳ್ತೀರಾ? ಹಸು ಹಾರುತ್ತಿದೆ ನೋಡಿದೀರಾ, ಹಸು ಹಾರುತ್ತಿದೆ ನೋಡಿದೀರಾ, ಹುಲ್ಲಿನ ಆಸೆಗೆ ಹೊಲದ ಬೇಲಿಯನ್ನು ಹಸು ಹಾರುತ್ತಿದೆ ನೋಡಿದೀರಾ. ಹೇಗಿದೆ ಕವನ? ಈಗಾದ್ರೂ ಹಸು ಹಾರುತ್ತೆ ಅಂತ ಒಪ್ಪಿದ್ಯಾ? ಅಮ್ಮ ಅಮ್ಮ, ಏನಮ್ಮ? ಕನ್ನಡ ಕ್ಲಾಸ್ ಅಲ್ಲಿ ನಾವು ಅನಿಮಲ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ನಾನು ಕತ್ತೆ ಬಗ್ಗೆ ಬರೀತಿದ್ದೀನಿ. ಬಟ್ ಐ ಹ್ಯಾವ್ ಒನ್ ಡೌಟ್ ಆನ್ ಕತ್ತೆ. ಕತ್ತೆ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಅದ್ರ ಬಗ್ಗೆ ಏನಾದ್ರು ಕೇಳೋದಿದ್ರೆ ಅಲ್ಲಿ ರಿಲೇಟಿವ್ ನಿಂತಿದಾರಲ್ಲ ಅವ್ರಿಗೆ. ನಿಮ್ಮಮ್ಮನ ಮದುವೆ ಆದ್ಮೇಲೆ ರಿಲೇಟಿವ್ ಆದಂಗೆ ಅದೇನದು ಕತೆ? ಇಂಡಿಯಾದಲ್ಲಿ ಮನೆ ಬೆಳಿಲ್ಲ ಅಂದ್ರೆ ಕತ್ತೆಗೆ ಮದುವೆ ಮಾಡ್ತಾರಂತೆ. ಹೌದಾ? ನಮ್ಮ ಇಂಡಿಯಾದಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಕತ್ತೆಗಳಿಗೆಲ್ಲ ಮದುವೆ ಮಾಡ್ತಾರೆ. ನಮ್ಮ ಮದುವೆಯಲ್ಲಿ ಭಾರಿ ಮಳೆ ಬಂದಿತ್ತು. ಅಲ್ಲೇ ಬಂದಿತ್ತು ಮದುವೆ ಅಂತ ನೆನಪಾಯ್ತು ನೋಡ್ರಿ. ನಾಳೆ ನಮ್ಮ ಮ್ಯಾರೇಜ್ ಸರಿ ನೆನಪಿದೆ ತಾನೇ? ನೆನಪಿದೆ. 1 ವರ್ಷ ಮರ್ತೋಗಿದ್ದೆ. ಇಡೀ ಜನ್ಮದಲ್ಲಿ ಮರಿಬಾರ್ದು ಆ ಥರ ಮಾಡಿ ಇಟ್ಕೊಂಡಿದ್ರ. ಹಾಗಾದ್ರೆ ನನ್ನೊಂದು ಪ್ರಶ್ನೆ, ನಾನು ಮದುವೆಯಲ್ಲಿ ಯಾವ ಸೀರೆ ಗೊತ್ತು ನೀವು ಮಾಡ್ತೀರಾ ಅಂತ ಅದಕ್ಕೆ ಹೇಳಿದ್ದು. ನನ್ನೊಬ್ಬಂಗಲ್ಲ ಬಿಡ, ಬಾಳ ಮಂದಿ ಗಂಡಸರದ್ದು ಇದೇ ಪ್ರಾಬ್ಲಮ್. ಬೇಕಾದ್ರೆ ನಮ್ಮ ಫ್ರೆಂಡ್ ಸರಿತಾ ಸದಾನಂದ ಇದ್ದಾರಲ್ಲ, ಅವ್ರ ಮನೇಲಿ ಇದೇ ಆರ್ಗ್ಯುಮೆಂಟ್ ನಡೆದಿರುತ್ತೆ. ಬೇಕಾದ್ರೆ ನೋಡೋಣ. ನಡೀರಿ ಹೋಗೋಣ. ಹೇಳ್ರಿ ನೋಡೋಣ. ನಮ್ಮ ಮದುವೆ ದಿನ ನಾನು ಯಾವ ಸೀರೆ ಉಟ್ಟಿದ್ದೆ ಹೇಳಿ. ಅಯ್ಯೋ, ಹಾಗೆ ಕಡೆ ಕೆಂಪು ಸೀರೆ, ಅಕ್ಲ ಬಾರ್ಡ್ರು, ಮಾವಿನಕಾಯಿ ಚಿತ್ರ ಎಲ್ಲ ಇತ್ತಲ್ಲ, ಅದೇ ನನ್ನ ಫ್ರೆಂಡ್ ವೀಣಾ ಉಟ್ಕೊಂಡಿದ್ದ. ಬ್ಲೂ ಕಲರು ತುಂಬಾ ಇದಿತ್ತು ನೋಡು, ನವಿಲಿನ ಕಸೂರಿ ಕೆಲಸ ಮಾಡಿದ್ದು. ಎಷ್ಟು ಮುದ್ದ ಕಾಣಿಸ್ತಾ ಇದ್ದು ನಿನ್ ತಂಗಿ ಶಾಲು. ಅದ್ರ ನೀನ್ ಯಾವ ಉಟ್ಕೊಂಡಿದ್ದೆ? ನಿನ್ ತಂಗಿ ಶಾಲು ಅಂತ ನುಲಿಬೇಡ್ರಿ. ಅವಳಿಗೂ ಮದುವೆ ಆಗಿ 2 ಮಕ್ಕಳಾಯ್ತು. ನೆನ್ಪಿಟ್ರಿ? ಹೌದಲ್ವಾ? ಪಾಪ ಪಾಪ ಏನ್ರಿ ಬಂತು ಅದ್ರಲ್ಲಿ? ಏನೋ ಬಾಯ್ ತಪ್ಪು ಹೇಳ್ದೆ ಬಿಡು, ಅದ್ಯಾವ ಗೊತ್ತ್ಯಾ? ಹೌದೌದು, ಊರ್ನಲ್ಲಿರೋ ಎಲ್ಲಾ ಹೆಂಗಸರು ಯಾವ ಕಲರ್ ಸೀರೆ ಉಟ್ಟಿದ್ರು ಅಂತ ನೆನಪಿದೆ. ನಿಮ್ ಹೆಂಡತಿದೊಂದು ಬಿಟ್ಟು. ಅದ್ ಸರಿ, ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಫೇಸ್ಬುಕ್ ಅಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ರಿಕ್ವೆಸ್ಟ್ ಕಳಿಸಿ ಅವ್ರು ಇನ್ನೂ ಲಾಗಿನ್ ಆಗದೆ ತಡ. ಹಾಯ್, ಅವಯ್ಯೋ, ಏನ್ ಸಮಾಚಾರ ಅಂತ ಹೇಳಿ ತಲೆ ತಿಂತೀರಾ. ಅದನ್ನ ತಡ್ಕೊಳಕ್ ಆಗ್ತಲ್ಲ. ಅವರು ವಾಟ್ಸಾಪ್ಗೆಲ್ಲ ಹೋಗಿದ್ದಾರೆ. ಓ, ಅದಕ್ಕೆ ಇತ್ತೀಚೆಗೆ ಎಷ್ಟು ಸರಿ ಪಿಂಗ್ ಮಾಡಿದ್ರು, ದಿನಕ್ಕೆ 3 ಸರಿ ಪಿಂಗ್ ಮಾಡಿದ್ರು, ಒಂದ್ಸರಿ ರೆಸ್ಪಾನ್ಸೇ ಬರ್ತಾ ಇಲ್ಲ. ಈಗ ಗೊತ್ತಾಯ್ತು. ಕಳಿಸ್ತೀರಾ? ಇಲ್ಲ ಇಲ್ಲ, ನಾನು ಬರೀ ಗರ್ಲ್ ಫ್ರೆಂಡ್ಸಿಗೆ ಅಷ್ಟೇ ಅಲ್ಲ, ನಿನ್ ಕಾಲೇಜಲ್ಲಿ ಗೊತ್ತಾಯ್ತಲ್ಲ ಬಾಯ್ ಫ್ರೆಂಡ್ಸು, ಅವ್ರಿಗೂ ಕಳಿಸ್ತೀನಿ ಕಡೆ. ಎಲ್ಲರೂ ಈಕ್ವಲ್ ಆಗಿ ನೋಡ್ತೀನಿ ನಾನು.
ಅಲ್ಲ ರೀ, ನಾನು ಓದಿರೋ ಲೇಡೀಸ್ ಕಾಲೇಜಲ್ಲೇ ಮಾಡ್ಕೋಬೇಕು ನಿಮಗೆ. ಅದು ಅಲ್ಲದೆ ಮೊನ್ನೆ ಗ್ರಾಸರಿ ಶಾಪ್ ಅಲ್ಲಿ ರಾಗಿಣಿ ಸಿಕ್ಕಿದ್ಲು. ಅವಳು ಹೇಳ್ತಾ ಇದ್ಲು, ಅವಳು ನೀನು ಫಾಲೋ ಮಾಡ್ತಾ ಇದ್ದೀರಂತಲ್ರಿ. 2 ಮಕ್ಳ ತಂದೆ ಆದ್ರೂ ಇನ್ನು ಫಾಲೋ ಮಾಡೋ ಚಾಡಿ ಮಾತ್ರ ಬಿಟ್ಟಿಲ್ಲ. ಇಲ್ಲ ಇಲ್ಲ, ನಾನು ನಿಜವಾಗಿ ಫಾಲೋ ಮಾಡಿದ್ದಲ್ಲ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿದ್ದು ಹೇಳಿರ್ಬೇಕು ಕಣೆ ಅವಳು. ಏನೋ ನಿಮ್ಮನ್ನ ನಮ್ಮದೇ ಕಷ್ಟ. ಇನ್ನ ವೀರ ಅವ್ರ ಮನೆಗೆ ಹೋಗಿ ಹೋದ್ವಾರ ಅವ್ರ ಮನೆ ವಾಲಲ್ಲೆಲ್ಲ ಏನೋ ಬರ್ದು ಬಂದಿದ್ದೀರಂತೆ. ಅಯ್ಯೋ, ಅದು ಫೇಸ್ಬುಕ್ ವಾಲಲ್ಲಿ ಬರ್ದಿತ್ತು ಕಣೆ ಅವಳು. ಏನೋ ಮಾಡ್ತಾ ಇದ್ದೀರಾ ಮಕ್ಳ? ಹೋಮ್ವರ್ಕ್ ಮಾಡ್ಕೊಂಡ್ರು? ಅಮ್ಮ, ನಾನು ಹೋಮ್ವರ್ಕ್ ನಾಳೆ ಮಾಡ್ತೀನಿ ಅಂತ ಫೇಸ್ಬುಕ್ ಅಲ್ಲಿ ಮೆಸೇಜ್ ಕಳಿಸ್ತಿಲ್ವಾ? ಹೋಗಿ ಲೇಟ್ ಆಗ್ತಾ ಇದೆ, ಊಟಕ್ಕೆ ಹಾಕೋಬೇಕ್ರಿ. ಅಮ್ಮ, ನಾನು ಆಗ್ಲೇ ಫೇಸ್ಬುಕ್ ಅಲ್ಲಿ ಮೆಸೇಜ್ ಕಳಿಸಿದಾಗ ನನಗೆ ಇಲ್ಲ ಅಂತ. ಸರಿ ಹೋಯ್ತು, ನೀವು ನಿಮ್ಮ ಅಪ್ಪನ ತರಾನೇ. Mommy, candy ಬೇಕಾ? ಒಂದ್ ಕೆಲಸ ಮಾಡ್ತೀನಿ, ಅದನ್ನು ಫೇಸ್ಬುಕ್ ಅಲ್ಲೇ ಅಟ್ಯಾಚ್ ಮಾಡ್ತೀನಿ, ಅದಲ್ಲೇ ತಿಳ್ಕೊಳ್ಳಿ. ಬೇಗ ಮಲ್ಕೋ. ನಾಳೆ ನಮ್ದು ಆನಿವರ್ಸರಿ, ನಾನೇ ಪಾಯಸ ಮಾಡ್ತೀನಿ, ಬೇಗ ಮಲ್ಕೊಳ್ರಿ. ಪಾಯಸ ಮಾಡ್ತೀಯಾ? ಹಾಗೆ ನಮ್ಗೆ 4 ವಡೆನೂ ಮಾಡ್ಬಿಡು. ವಡೆ ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ನಿಮಗೆ? ಅದು ಅವರವರ ಭಾವಕ್ಕೆ ತಕ್ಕಂತೆ. ಕೆಲವರಿಗೆ ಆನಿವರ್ಸರಿ ಅಂದ್ರೆ ಹಬ್ಬ, ಹರ್ಷ, ಹೋಳಿಗೆ, ಪಾಯಸ ಮಾಡ್ತಾರೆ. ನನಗೆ ಯಾವ್ದಕ್ಕೂ 4 ವಡೆನೇ ಮಾಡ್ಬಿಡ್ತೀನಿ. ಹಂಗೆ ಬಾ, ಬೇಗ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಮಲ್ಕೊಳ್ಳೋಣ. ಸೌಂಡ್ ಸ್ಲೀಪ್ ಆಗುತ್ತೆ. ಆಗತ್ತೆ. ಸೌಂಡು ಸ್ಲೀಪು ನಿಮಗೆ, ಸೌಂಡ್ ನನಗೆ. ಅದು ಅಲ್ಲದೆ ಮೊನ್ನೆ ಹಾಲೋವಿನ್ ಮೂವೀಸ್ ಎಲ್ಲ ನೋಡಿ ಮಕ್ಕಳು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೋಗಿ ಅವ್ರ ರೂಮಲ್ಲೇ ಮಲ್ಕೋತೀನಿ. ನೀವು ಅಷ್ಟೇ ಫೇಸ್ಬುಕ್, ವಾಟ್ಸ್ಆ್ಯಪ್ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಬೇಗ ಮಲ್ಕೊಳ್ಳಿ. ನೋಡ್ರಿ, ಈ ಹುಡುಗಿಯರು ಮದುವೆ ಆದ ಮೊದಲು ಎಷ್ಟು ಸುಂದರವಾಗಿರ್ತಾರೆ, ಎಷ್ಟು ನಯವಾಗಿ ಒಂಥರ ಕಾವ್ಯ ಇದ್ದಂಗಿರ್ತಾರೆ. ಮದುವೆ ಆಗ ಹೆಂಡತಿಯನ್ನ ಬಿರುದು ಬರ್ತಿದ್ದಂಗೆ ಒಂಥರ ಗದ್ಯ ಆಗ್ಬಿಡ್ತಾರೆ, ಸ್ವಲ್ಪ ಅರ್ಥ ಆಗಲ್ಲ. ನನ್ನ ಕತೆ ಬಿಡ್ರಿ, ಈಗಂತೂ ನನ್ನ ಹೆಂಡತಿ ಬರೀ ವ್ಯಾಕರಣ ಆಗ್ಬಿಟ್ಟಿದ್ದಾರೆ, ಏನು ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಮಲ್ಕೊಳ್ಳೋಣಪ್ಪ, ಬೆಳಿಗ್ಗೆ ಗಡ್ಡಿ ಬೇರೆ ಹೋಗಿ ಇಂಡಿಯಾದಿಂದ ತಂದು ಸಾಮಾನೆಲ್ಲ ಕೊಟ್ಬರ್ಬೇಕು. ಬರ್ತೀನಿ. ಬರೋದಾ ಒಳಗೆ? ಅಡುಗೆ ಮನೆಗೆ ಬಂದ್ಬಿಟ್ಟು ಬರೋದು ಒಳಗಾಗ್ತದೆ. ಬರ್ರಪ್ಪ ಬರ್ರಿ. ಲೇ ಆಶಾ, ಸದಾನಂದ ಸರಿತಾರ್ ಬಂದರೆ ಒಂದು ಕಪ್ ಕಾಫಿ ಮಾಡಲ್ಲ. ಅವರು ಆಗ ಕುಡ್ಕೊಂಡೇ ಬಂದಿದ್ದಾರೆ ಅನ್ಸುತ್ತೆ. ನಿಮ್ಮ ಮನೆಗೆ ಬರೋದು ಅಂತ ಗೊತ್ತಾದ ಮೇಲೆ ಸೀದಾ ಬಂದ್ಬಿಟ್ಟು ಕೊಟ್ಟಿಲ್ಲ. ಮಾಡಿ ಆಮೇಲೆ ಆಕೆ ಅಡಿಗೆ ಮಾಡಿದ್ಮೇಲೆ ಉಳಿದ್ರೆ ಊಟ ಮಾಡಿದ್ರೆ ಕಾಫಿ ಕುಡಿವಂತ್ರಿ. ಮತ್ತೆ ಇಂಡಿಯಾದಿಂದ ಬಂದ್ರೆ ಇಂಡಿಯಾ ಟ್ರಿಪ್ ಮತ್ತೆ ರಸ ಹಾಕಿದ್ರೇನ? ಇಲ್ಲ, ವರ್ಕಿಂಗ್ ಫ್ರಮ್ ಹೋಮ್. ನೀವು ಕೂಡ ವರ್ಕಿಂಗ್ ಫ್ರಮ್ ಹೋಮ್ ಅಲ್ಲ? ಅದು ನೋಡಿ, ಹಂಗೆ ಇದನ್ನು ಪಾರ್ಸಲ್ ಕಳಿಸಿದ್ರೆ 3 kg ಜೋಳದ ಹಿಟ್ಟು ಹಾಕಿದೆ ಅಂದ್ರು. ಒಣಗಿಸಿದ ಕೊರಬೇವಿನ ಸೊಪ್ಪು ಹಾಕಿದ್ದಾರೆ. ಏನೋ ಒಳ್ಳೆ ಘಮ ವಾಸನೆ ಬರುತ್ತೆ. ಬಿಳಿಮಾಯಿಕಾಯಿ ಇರ್ಬೇಕು. ಅದೆಲ್ಲದ್ರ ಜೊತೆಗೆ ಹಂಗೆ ಇದು ಕಸ್ಟಮ್ಸ್ ಇಂದ ರಿಸಿಪ್ಟ್ ಇದೆ, $500 ಕೊಟ್ಬಿಡು. ಕಸ್ಟಮ್ಸ್ ರಿಸಿಪ್ಟ್ $500? ಇದು ಯಾಕಪ್ಪ? ಆದ್ರೆ ನೀವು ಒಬ್ಬರೇ ನಮಗೆ ವರ್ಕಿಂಗ್ ಫ್ರಮ್ ಹೋಮ್ ಫ್ರೆಂಡ್ ಇರೋದು. ಎಷ್ಟು ಜನ ಇಲ್ಲಿ ಇರೋರೆಲ್ಲ ಫೋನ್, ವಾಟ್ಸ್ಆಪ್ ಮೆಸೇಜ್ ನಂಗೆ ಬರ್ತಾ ಹಂಗೆ ಪ್ರೆಸೆಂಟ್ ಕುಕ್ಕರ್ ಬೀಜ ತಗೊಂಡ್ಬನ್ನಿ, ಒಂದು 4 ಪ್ರೆಸೆಂಟ್ ಕುಕ್ಕರ್ ಬೀಜ ತಗೊಂಡ್ಬನ್ನಿ ಅಂತ. ಅಲ್ಲಿ ಕತೆ ಕೇಳಿ ಅಂಗಡಿಗೆ ಹೋಗೋದಿದ್ದ ಸಾರ್ ವಿಜಲ್ ಕೇಳಕ್ ಬಂದ್ರೆ ಕುಕ್ಕರ್ ಫ್ರೀ ತಗೊಂಡೋಗಿ ವಿಜಲ್ ಮಾತ್ರ ಕೇಳಬೇಡಿ, ಎಲ್ಲ ಔಟ್ ಆಫ್ ಸಿಗುತ್ತೆ. ಸೊ ಅಮೆರಿಕದಿಂದ ಬಂದಾರಲ್ಲ ಎಲ್ಲರೂ ಅದೇ. ಅದು ಆಮೇಲೆ ಕತೆ ಕೇಳಿ ಕಸ್ಟಮರ್ಸಿಗೆ ಬರ್ತಿದ್ದಂಗೆ ಮಾವಿನಕಾಯಿ, ಬಿಡಿ ಮಾವಿನಕಾಯಿ ಒಳಗೆ ಬಿಡೋಲ್ಲ ಅಂತ, ಹೋಗ್ಲಿ ಬಿಡಪ್ಪ ಅಂತ ಅದನ್ನ ಬಿಡ್ತೀನಿ. ಆದ್ರೆ ಏನು ವರ್ಕಿಂಗ್ ಫ್ರಮ್ ಹೋಮ್ ನೀವು ಅಂತ ಅವ್ರಿಗೆ ಕೇಳ್ತಾರೆ. ಅವ್ರಿಗೆ ಇದು ಕಮರ್ಷಿಯಲ್ ಐಟಮ್ ಆಗೋಗಿದೆ ಅಂತ, ಅದಕ್ಕೆ $500
ಅದು ನೀವು ಆಮೇಲೆ ನಿಧಾನ ಕೊಡಿ, ನಾ ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಬರ್ರಿ, ಒಂದು ಕವನ ಬರ್ತೀನಿ, ಕೇಳಿದ್ರೆ ನೋಡ್ರಲ್ಲ. ನನಗೆ ಗೊತ್ತು ನೀವು ಅದನ್ನ ಕೇಳಿಸ್ತೀರಾ ಅಂತ, ಅದಕ್ಕೆ ಓಡೋದಕ್ಕೆ ನೋಡಿದೆ. ಇರ್ಲಿ, ಹೇಳಿ. ಕೇಳಿ. ಮುಖ ಪುಸ್ತಕದೊಳೊಬ್ಬರು ಹಿಂಬಾಲಕರೆನಗಿಲ್ಲವೆಂದು ಅಳವಡಿಸಿ ನೀ ಸತ್ತೆಯಲ್ಲ. ವಾವ ವಾವ. ವಾಮ ನಾನು ಹೇಳ್ಬೇಕಲ್ಲ, ನೀವು ಹೇಳೋ ಲಕ್ಷಣ ಕಾಣಲಿಲ್ಲ, ಅದಕ್ಕೆ ನಾನೇ ಹೇಳಿ. ಅರ್ಥ ತಾನೇ ಹೇಳೋದು ಅಂತ ಕೇಳಿ. ಮುಖ ಪುಸ್ತಕದೊಳೊಬ್ಬರು ಹಿಂಬಾಲಕರೆನಗಿಲ್ಲವೆಂದು ಅಳವಡಿಸಿ ನೀ ಸತ್ತೆಯಲ್ಲ. ಇಂದಲ್ಲಾದರೂ ನಾಳೆ ಅವರೆಲ್ಲ ನಿನ್ನನ್ನೇ ಹಿಂಬಾಲಿಸುವರಲ್ಲ. ಎಷ್ಟು ತಲೆ ತೆರೆದುಕೊಂಡರು ಅರ್ಥವಾಗಲ್ಲ. ಸ್ವಾಮಿ, ಅದು ಏನ್ ಹೇಳೋದ್ರಿಂದ ಸ್ವಲ್ಪ ಕನ್ನಡದಲ್ಲಿ ಬೆಳೆಸೇ. ನಾನು ಇಷ್ಟ ತಗೊಂಡು ಹೇಳಿದ್ದು ಕನ್ನಡ, ಸಂಸ್ಕೃತ ಅಲ್ಲ. ಹೇಳ್ತೀನಿ ಕೇಳಿ. ನಾವು ಈ ಲೌಕಿಕ ಪ್ರಪಂಚದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ತುಂಬಾ ಡಿಪ್ರೆಸ್ ಆಗ್ತೀವಿ, ಶಾಂತಿನೆಲ್ಲ ಕೆಡ್ಸ್ಕೊಂಡ್ಬಿಡ್ತೀವಿ. ಅದಕ್ಕೆ ಈ ಆಸೆ ನಿರಾಸೆಗಳೆಲ್ಲ ಕ್ಷಣಿಕ, ಸಾವು ಒಂದೇ ಕೊನೆಗೆ ಶಾಶ್ವತ ಅಂತ ಸೂಕ್ಷ್ಮವಾಗಿ ಹೇಳಿದ್ದೇನೆ. ಅಂದಾಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಇದು ನಿನ್ನೆಲ್ರಿ ಮಾಡೋದು, ಫೇಸ್ಬುಕ್ ಪೇಜ್ಗೆ ಅಪ್ಲೋಡ್ ಮಾಡ್ತೀನಿ. ಗಡ್ಡಿಯವರೇ, ನಿಮ್ಗಿಂತ ಇಷ್ಟೆಲ್ಲ ಕಾಂಪ್ಲೆಕ್ಸ್ ಆಗಿರೋದು ಫೇಸ್ಬುಕ್ಗೆ ಹಾಕಿದ್ರೆ ಯಾರಿಗೆ ನೋಡ್ತಾರೆ, ಯಾರಿಗೆ ಅರ್ಥ ಆಗುತ್ತೆ, ಯಾರು ಲೈಕ್ ಮಾಡ್ತಾರೆ? ಸಿಂಪಲ್ ಕನ್ನಡದಲ್ಲಿ ಹನಿಗಮನ ಬರೀರಿ, ಪ್ರೇಮ ಗಮನಗಂಧ. ಅಯ್ಯೋ, ಬರೆದು ಹಾಕದ 5 ನಿಮಿಷದಲ್ಲಿ 1000 ಆಯ್ತು. ನಾನೊಂದು ಬಂದಿದ್ದೆ, ಯಾವ್ದು ನಿಂತಿರುವೆ ದೂರ ಬಾರಲಿ ಹತ್ತಿರ. ನಿಂತಿರುವೆ ದೂರ ಬಾರಲಿ ಹತ್ತಿರ. ನೀನು ಬಂದ ಲೈಕ್ ಮಾಡಿದಲ್ಲಿ, ನೀನು ನನ್ನ ಫಾಲೋ ಮಾಡಿದಲ್ಲಿ, ನೀನು ನನ್ನ ಪೋಪು ಮಾಡಿದಲ್ಲಿ, ನಾನು ಕೊಡುವೆ ಚಿನ್ನದ ಸರ. ಇದನ್ನು ಲವ್ ಸಾಂಗು, ಇದನ್ನು ಫಿಶಿಂಗ್ ಸಾಂಗು. ಲೈಕ್ ಮಾಡಿದ ಕೂಡಲೇ ಗೋಲ್ಡನ್ ಚೈನ್. ಸ್ವಾಮಿ, ಇದಕ್ಕೆ 1000 ಲೈಕ್ಸ್ ಹಾಕ್ರಿ, ಮಿಲಿಯನ್ ಲೈಕ್ಸ್ ಬರ್ತವೆ. ಜೊತೆಗೆ ನಿಮ್ದು ಫೇಸ್ಬುಕ್ ಸ್ಟೇಟಸ್ ಮದುವೆ ಆಗಿ ಅವ್ರ ಮಕ್ಕಳಾಗಿದ್ದನ್ನು ಸಿಂಗಲ್ ಅಂತ ಮೇಲೆ ಇಟ್ಕೊಂಡಿದ್ದೀರ. ಸ್ವಾಮಿ, ನಾನು ಆ ದಾಸರು ಹೇಳಿದ್ರಲ್ಲ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ, ಆ ಪಾರಮಾರ್ಥಿಕ ಜ್ಞಾನದ ಬಗ್ಗೆ ಬಂದಿರೋದು. ಓ ಗಡ್ಡಿಯವರೇ, ನೀವೇನೋ ಹೇಳ್ಬಿಟ್ಟು ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀರಾ. ಆದ್ರೆ ನಾವು ಹೇಳ್ತೀವಿ, ಆ ಇನ್ನೂ 3 ದಿವಸ ಮಜಾ ಮಾಡಿ ಜೀವನವನ್ನು ಅನುಭವಿಸಿ ಅಂತ ಹೇಳ್ತೀವಿ. ಯಾರು ಸರಿನೋ ಯಾರು ತಪ್ಪು ಯಾರಿಗೆ ಗೊತ್ತು? ಅಲ್ಲ, ನಂದೊಂದು ಐಡಿಯಾ. ಇವ್ರು ಬರ್ದಿರೋ ಕವನನ್ನ ನಾನ್ ಫೇಸ್ಬುಕ್ಗೆ ಹಾಕ್ತೀನಿ, ನೋಡೋಣ ಯಾರಾದ್ರೂ ಲೈಕ್ ಮಾಡ್ತಾರೇನೋ ಅಂತ. ಒಳ್ಳೆ ಐಡಿಯಾನೇ, ಆದ್ರೆ ಬರೀ ಕವನ ಹಾಕ್ಬಿಡಿ, ಯಾರು ಮೋಸ ನೋಡೋದಿಲ್ಲ. ಅದ್ರ ಜೊತೆ ಒಳ್ಳೆದೊಂದು ಪಿಕ್ಚರ್ ತೆಗೆದು ಹಾಕ್ಬಿಡೋಣ. ಗಡ್ಡಿಯವ್ರನ್ನ ಹಾಕ್ಬಿಡೋಣ. ಗಡ್ಡಿಯವ್ರ ನೀವು ಕುತ್ಕೊಳ್ರಿ, ಆ ಮೇಕಪ್ ಕಿಟ್ ಕೊಡ್ರಿ, ಇಲ್ಲಿ ಮೇಕಪ್ ಕಿಟ್ ಕೊಡ್ರಿ. ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ರಿ. ಓ ಯಾಕ ಹೇಳ್ತೀನಿ, ಕೊಡ್ರಿ. ಬುದ್ಧಿ ಕೊಡ್ರಿ. ವಿಭೂತಿ ಕುಂಬಳ ಯಾಕೆ? ನೀವು ಕಣ್ಣು ಮುಚ್ಕೊಳ್ರಿ, ನೀವು ಸುಮ್ಮನೆ. ಕಣ್ಣು ಮುಚ್ಕೊಳ್ರಿ, ನೋಡ್ರಿ. ಹಿಂಗಾಗಿ ಮೋದವಾಗ ಕಣ್ಣ ಕಾಣೋದು ಹಂಗೆ ಮಾಡ್ತೀವಿ. ಗೊಂಬ ಕೊಡ್ರಿ ಇಲ್ಲಿ. ಕಣ್ಣು ಮುಚ್ಕೊಂಡಿರ್ರಿ ನೀವು. ಅಯ್ಯೋ ಮೋದಮಗ ಮೀಸೆ ಒಂಚೂರು ಇದು ಮಾಡ್ಬಿಡ್ತೀರಿ, ಮೀಸೆ ಟ್ರಿಪ್ ಮಾಡ್ಬಿಡ್ತೀನಿ ತಡ್ರಿ. ರಾಜ್ಕುಮಾರ್ ಮೀಸೆ ಬರ್ಬೇಡ. ತೆಗೀರಿ, ಅಪ್ಲೋಡ್ ಮಾಡ್ರಿ ನೀವು. ಆಗ್ರಿ ನೋಡ್ರಿ, ಈಗ ಲೈಕ್ಸ್ more than 1000 likes in 1 minute. ಅಲ್ಲ, ನನಗೊಂದು ಡೌಟ್ ಬರ್ತಾ ಇದೆ. ನನ್ನ ಗಂಡ
ಇದನ್ನು ವಿಜಯ್ ಆವಳೆ ಅವರು ಮಾಡಿದ್ದಾರೆ. ನೌ ಈಸ್ ಎ ಗ್ರೇಟ್ ಪೊಯೆಟ್. ವೈ ನೌ ಅಂತೀರಿ? ನೋಡ್ರಿ ಪಿಕ್ಚರ್ ನೋ ಲಾಂಗರ್ ರೈಟಿಂಗ್ ಅದಕ್ಕೆ ಇದು ಚಂದ್ರಕಾಂತ ಸಾನು ಕಾಮೆಂಟ್ ಮಾಡ್ಬಿಟ್ಟಿದ್ದಾರೆ. ಯಾಕೆ ಮಾಡ್ಬಾರ್ದ? ಅಯ್ಯೋ ಚಂದ್ರಕಾಂತ ಒಂಥರ ಗುಮ್ಗುಸ್ಗೆ ಇದ್ದ ಕಡೆ ಅವ್ರ ಫೇಸ್ಬುಕ್ಕಿಗೆ ಏನು ಅಪ್ಲೋಡ್ ಮಾಡಲ್ಲ. ಯಾರಾದ್ರೂ ಮಾಡಿದ್ರೆ ಅದಕ್ಕೆ ಕಮೆಂಟು ಮಾಡಲ್ಲ, ಲೈಕು ಮಾಡಲ್ಲ. ಏನಂತ ಮಾಡಿದಾರೆ ಕಮೆಂಟ್ ಮಾಡಿದರೆ ಗ್ರೇಟ್ ಪೊಯಮ್ ಓನ್ಲಿ ಇಫ್ ಹಿ ಈಸ್ ಡೆಡ್, ಅದರ್ವೈಸ್ ಕಮೆಂಟ್ ವಾಪಸ್ ಅಂತ. ಬಾಬಾ ಸ್ವಾಮಿ ಮನೆ ನಮ್ದ ನಿಂತ ಯಾರ ಮನೇನು? अरे साहब डब्ल्यू की बात भाई तो डायरेक्ट टिकट हुआ है क्या इधर ನನಗೈತೆ ಅಂದ್ಕೊಂಡಿದ್ದೆ, ಪುಣ್ಯ ನಿನಗೈತೆ. ಅಲ್ಲ ಯಾರು ನಿನ್ನೆ ಡೈರೆಕ್ಟ್ ಟಿಕೆಟ್ ಇದ್ರೆ ನಾನೇನ್ ಮಾಡಿ ಹೋಗ್ರೆ? अरे साहब नम्दो ಬಂದಿದ್ದು ಫ್ಯೂಚರ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ को ಇದೆ. ನಾವು ಎಲ್ಲ ಫೇಸ್ಬುಕ್ ಪೋಸ್ಟ್ ಸೀಕ್ರೆಟ್ ಆಗಿ ಫಾಲೋ ಮಾಡ್ತಾವು. ನಿಮ್ದು ಫೇಸ್ಬುಕ್ ಪೋಸ್ಟ್ ನೋಡಿದ್ವಿ, ನಿಮ್ದು ಮನೆಯಲ್ಲಿ ಒಂದು ಹಣ ಇದೆ ಅಂತ ನಮಗೆ ಖಬರ್ ಬಂತು. ಅದನ್ನ ನಾವು ಚೀಪ್ ಹೊರದಲ್ಲಿ ನಿಮ್ದು ಹೆಣನ ಹೆಣಗೆ ಸಾಗಿಸ್ತೇವೆ. ಅರೆ ಕಮ ಟಿಕ್ತಾ ಫೇಸ್ಬುಕ್ ಅಲ್ಲಿ ಸೀಕ್ರೆಟ್ ಆಗ್ತಾರೆ ಎಲ್ಲರೂ ಫಾಲೋ ಮಾಡಿ. ಇನ್ನ ಏನೇನು ಸರ್ವಿಸ್ ಅದ ನಿಮ್ದು? ನೋಡಿ ನಮ್ದು ಬೊಮ್ಮನ್ಗೆ ಬಂದ್ಬಿಟ್ಟು ಸಬ್ ಕುಚ್ ಮಾಡ್ತಾವು. ಏನು ಮಾಡ್ತಾವು? ನೋಡಿ ಎಲ್ಲ ಮಾಡ್ತಾವು ಸಬ್ ರಿಚುವಲ್ಸ್. ರಿಚುವಲ್ಸ್ ಓಕೆ. ಆಮೇಲೆ ಏನೇನು ಸರ್ವಿಸ್ ಐತೆ? ನಿಮ್ದು ಬೇಗಂಗೆ ಆಳಕ್ಕೆ ಬರಕ್ಕಿಲ್ಲ ಅಂದ್ರೆ ನಮ್ದು ಬೇಗ ಬಂದ್ಬಿಟ್ಟು ಅಂತಾವು. ಅರೆ ಅರೆ ಬೇಗಂ ಕಾಮ ಬಂದು ಇಲ್ಲಿ ಒಂದು ಹಳದ ಗಿರಾಕಿ ಸಿಕ್ಕೈತೆ, ಬಂದು ಒಂದು ಸ್ಯಾಂಪಲ್ ತೋರಿಸ್ತೀರಾ? ದೊಡ್ಡ ಸಾಬು ಸ್ಯಾಂಪಲ್ ಬೇಡ, ಇನ್ನೇನೇನು ಸರ್ವಿಸ್ ಕೊಡ್ತಾರೆ ಹೇಳ್ಬಿಡಪ್ಪ. ಭಾಳ ಇದ್ದಂಗೆ. ಅರೆ ಸವಾಲ್ ನಿಮ್ದು ಮಗಂದು HV ಮಾಡಿಸ್ಕೊಳ್ಳಲ್ಲ ಅಂತಂದ್ರೆ ನಮ್ದು ಮಗಂದು ಬಂದ್ಬಿಟ್ಟು HV ಮಾಡಿಸ್ಕೊತಾವು. ಒಟ್ಟಲ್ಲಿ ನಮ್ದಕ್ಕೆ ಬಂದ್ಬಿಟ್ಟು ನಿಮ್ದು ಹೆಣ ಮತ್ತು ಹಣ ಇಟ್ಬಿಟ್ರೆ ಆಯ್ತು ನೋಡಿ, ಎಲ್ಲ ಸಬ್ಕುಚ್ ಮಾಡ್ಬಿಡ್ತಾವ ನಾವು. ಸಬ್ಕುಚ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ತರ. ಹೌದು. ಇಷ್ಟು ದಿನ ನಿಮ್ಮನ್ನ ಫೇಸ್ಬುಕ್ ನಲ್ಲಿ ಫಾಲೋ ಮಾಡೋದಿಲ್ಲ ಇಲ್ಲ ಅಂತಿದ್ರಲ್ಲ, ಬಂದಿದ್ದಾರೆ ನೋಡಿ ನಿಮ್ಮನ್ನ ಫಾಲೋ ಮಾಡೋರಿಲ್ಲ. ಅರೆ ಸಾಬ್ಜಿ, ನಾನೇ ಹೆಣ, ನಂದೇ ಹೆಣ, ನನ್ನ ಎತ್ಕೊಂಡು ಹೋಗೋಣ, ನಾನೇ ಹೆಣ. ಚಪ್ಪಾಳೆ ನಾವು ನಾಲ್ಕು ಮುಗಿಸಿಟ್ಕೋ ಗೊತ್ತಾಗಿಲ್ಲ. ಕ್ವಿಕ್ ಆಗಿ ಕ್ರೆಡಿಟ್ ಗುರ ಸುಬ್ರಾಯ ಅರ್ಚನಾ ಅವರು ಸಹ ಬರಬೇಕು. ಹುಡುಗರೆಲ್ಲ ಮೇಲೆ ಬನ್ನಿ. ಸರಿತಾ ಸದಾನಂದ ಗೋಲ್ಡ್ ಚೈನ್ ಹಾಕೊಂಡಿರೋರೆಲ್ಲ ನಿಮ್ಮ ಗಂಡನ ಪೋಸ್ಟ್ ಲೈಕ್ ಮಾಡಿದಾರೆ ಅನ್ಕೋಬೇಡಿ. ಸದಾನಂದ ಹೊಸೂರವರು ಅವ್ರ ಪೋಸ್ಟ್ ಲೈಕ್ ಮಾಡಿದ್ರೆ ಸಿಗುತ್ತೆ ಗೊತ್ತಲ್ಲ. ಗಿರೀಶ್ ಕಬ್ಬಿಣದ ಸದ್ಯದಲ್ಲೇ ಒಂದು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಮೊದಲೇ ಗಿರಾಕಿ ಯಾರಂತ ನೋಡ್ಬೋದು. ಆಶಾ ಗಡ್ಡಿ, ನೀವು ಹಸು ಆಗುತ್ತೆ ಅಂತ ಹೇಳಿ ಏರೋಪ್ಲೇನ್ ಹಚ್ಚಿಬಿಡ್ತಾಳೆ ಹುಡುಕೆ ಬರೋಕ್ಕೆ. ಗುರ ಸುಬ್ರಾಯ ಮತ್ತು ಅರ್ಚನಾ ಸುಬ್ರಾಯ ಅವರು ಹೂವಿಂದ ಏನದು ನಾರು ಸದ್ಯ ಸೇರ್ತಂತೆ, ಬಟ್ ನಾರು ಇಲ್ಲದೆ ಹೂವಿನಾರ ಆಗಲ್ಲ ಅಂತ ಮಾಡ್ಕೊಂಡಿರ್ತೀವಿ. ಭುವನ್ ಗುಡ್ಡೇರ ಈಗ ಮೊನ್ನೆ ನಮ್ಮ ಸ್ಕೂಲ್ದಾಗ ಚಡ್ಡಿ ಹಾಕೊಂಡು ಕಲಿತಾ ಇದ್ರು, ಈಗ ನಮಗೆ ಕಷ್ಟ. ಇನ್ನು ಚಿಲ್ಲರಾದ ಇಂಚರ ಗಡ್ಡಿ, ಕನಿಷ್ಠ ಕಬ್ಬಿಣದ, ಸಮರ್ಥ ಬಸರು, ಸಿದ್ಧಾರ್ಥ ಬಸರು ಮತ್ತು ಸಾಮಾನ್ಯ ಬಂದ ಇಂಥ ಕೆಲಸದ ಭಾಗ ನಾಟಕಗಳನ್ನೆಲ್ಲ ಡೈರೆಕ್ಟ್ ಮಾಡೋದಿಲ್ಲ ಅಂತ ನಾನು